ಸಹಜವಾಗಿ ದರ್ಶನ್ ಅವರನ್ನ ನೋಡೋದಕ್ಕೆ ಅಭಿಮಾನಿಗಳು ಬಳ್ಳಾರಿ ಜೈಲ್ ಹತ್ರನೂ ಕೂಡ ಬಂದಿದ್ದಾರೆ. ನೂಕು ನುಗ್ಗಲಂತೆ ಬಳ್ಳಾರಿ ಜೈಲು ಬರೀ ದರ್ಶನ್ ನೋಡೋದಕ್ಕೆ ನೂಕು ನುಗ್ಗಲು. ಅಭಿಮಾನಿಗಳನ್ನು ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಜೈಲಿನ ಬಳಿಯಲ್ಲೂ ಕೂಡ ಡಿ ಬಾಸ್ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಅದನ್ನು ಆ್ಯಕ್ಚುಲಿ ಕಂಟ್ರೋಲ್ ಮಾಡಬೇಕು ಅಂತ ಬ್ಯಾರಿಕೇಡ್ ಎಲ್ಲ ಹಾಕಿದ್ರು, ಯಾರೂ ಜೈಲ್ ಹತ್ರ ಬರಬಾರ್ದು ಅಂತ. ನೋಡಿ ದೃಶ್ಯ ನೋಡಿ, ಎಷ್ಟು ಜನ ಸೇರಿದ್ದಾರೆ ದರ್ಶನ್ ನೋಡೋದಕ್ಕೆ ಅಂತ ಗಮನಿಸಿ. ಇಲ್ಲಿ ನೀವು ನೋಡ್ತಾ ಇರೋದೆಲ್ಲ ದರ್ಶನ್ ಅಭಿಮಾನಿಗಳು. ಅಂದರೆ ಅದಕ್ಕೋಸ್ಕರನೇ ಯಾಕೆ ಆ ವೆಹಿಕಲ್ನಲ್ಲಿ ಒಳಗಡೆ ಎಲ್ಲ ಒಂಥರ ಸ್ಕ್ರೀನ್ ಹಾಕಿ ಕ್ಲೋಸ್ ಮಾಡ್ಕೊಂಡು ಬಂದರು ಅಂದರೆ ಇದೇ ಕಾರಣಕ್ಕೋಸ್ಕರನೇ. ದರ್ಶನ್ ಸೆಲೆಬ್ರಿಟಿ, ಜೊತೆಗೆ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಇರ್ತಕ್ಕಂಥ ನಟ, ನೋ ಡೌಟ್. ಕರ್ನಾಟಕದಾದ್ಯಂತ ದರ್ಶನ್ಗೆ ಅಭಿಮಾನಿಗಳಿದ್ದಾರೆ, ಪ್ರತಿ ಜಿಲ್ಲೆಯಲ್ಲೂ ಇದ್ದಾರೆ. ಹಾಗಾಗಿ ನಿಮಗೆ ಅದೊಂದು ಕುತೂಹಲ ಇರುತ್ತಲ್ಲ ದರ್ಶನ್ ನೋಡಬೇಕು ಅಂತ. ಜನ ಎಲ್ಲ ತುಂಬ ಪ್ರಮಾಣದಲ್ಲಿ ಬಂದು ಸೇರಿದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಶೂಟಿಂಗ್ ಎಲ್ಲ ನಡೀತಾ ಇದ್ದ ಸಂದರ್ಭದಲ್ಲಿ ಬಂದು ನೋಡೋದಕ್ಕೂ ಈಗ ನೋಡೋದಕ್ಕೂ ವ್ಯತ್ಯಾಸ ಇದೆ. ಈಗ ಅವರು ಒಬ್ಬ ಖೈದಿಯಾಗಿ ಜೈಲಿಗೆ ಹೋಗ್ತಾ ಇರೋದು, ಶೂಟಿಂಗಿಗೆ ಅಂತ ಬಂದಿರೋದಲ್ಲ. ಆದರೂ ಕೂಡ ಒಂದು ಸಾರ್ತಿ ಆದರೂ ದರ್ಶನ್ ನೋಡೋಣ, ಕಣ್ತುಂಬ್ಕೊಳ್ಳೋಣ ಅಂತ ಯಾರಿಗಾದರೂ ಕಾಣಿಸಿರ್ಬೋದು, ಅಲ್ಲಿರೋರಿಗೆ ಕೆಲವರು ಕಾಣಿಸಿರ್ಬೋದು. ಅದೇ ಇವಾಗ ಅಲ್ಲಿ ಅವರು ಜೈಲಿಗೆ ಇಳಿದು ನಡ್ಕೊಂಡು ಹೋದ್ರಲ್ಲ, ಆ ನಡ್ಕೊಂಡು ಹೋದ ಟೈಮಲ್ಲಿ ಕಾಣಿಸಿರ್ಬೋದು ಅಷ್ಟೆ. ಅಷ್ಟನ್ನು ನೋಡೋದಕ್ಕೇ ಇಷ್ಟು ಜನ ಸೇರಿದ್ದಾರೆ. ಆಮೇಲೆ ಇವ್ರನ್ನ ಕಂಟ್ರೋಲ್ ಮಾಡೋದು ಕೂಡ ಒಂದು ಸವಾಲೇ ಪೊಲೀಸರಿಗೆ. ಈಗ ಅವ್ರು ಒಳಗಡೆ ಹೋದ್ಮೇಲೆ ಮುಗೀತು, ಇನ್ಯಾರಿಗೂ ಕಾಣಿಸ್ಕೊಳ್ಳಲ್ಲ. ಇನ್ನೆಲ್ಲ ವಾಪಸ್ ಅವ್ರವ್ರ ಮನೆಗೆ ಅವ್ರವ್ರು ಹೋಗ್ತಾರೆ ಅಷ್ಟೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಇನ್ನೂ ಕೂಡ ಜೈಲಲ್ಲಿ ಇದೇ ಪ್ರಮಾಣದ ಜೈಲು ಮುಂಭಾಗದಲ್ಲಿ ಅಭಿಮಾನಿಗಳಿದ್ದಾರಾ? ಇವ್ರು ಏನು ಹೇಳ್ತಾ ಇದ್ದಾರೆ? ಇವ್ರೇನು ಒಳಗೆ ಬಿಡಬೇಕಾ ಅಥವಾ ದರ್ಶನ್ ಹೊರಗಡೆ ಒಂದು ಮಾತಾಡಬೇಕಾ? ಇಷ್ಟು ಜನ ಸೇರಿದ್ದಾರೆ, ಇಷ್ಟು ಜನ ಅಭಿಮಾನಿಗಳಿದ್ದಾರೆ ಅಂತ. ಸೊ ಹೆಂಗೆ ಕಂಟ್ರೋಲ್ ಮಾಡಿದ್ರು ಪೊಲೀಸರು? ಅರವಿಂದ್, ಯಾವತ್ತೂ ಆರೋಪಿ ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಹೊರಬಿತ್ತು. ಅವತ್ತಿನಿಂದಲೂ ಸಹಿತ ಸಾಕಷ್ಟು ಸಂಖ್ಯೆಯಲ್ಲಿ ಆರೋಪಿ ದರ್ಶನ್ ಅವರ ಅಭಿಮಾನಿಗಳು ಜೈಲಿನ ಮುಂಭಾಗದಲ್ಲಿ ಜಮಾಯಿಸ್ತಿದ್ರು. ಆದರೆ ಇವತ್ತು ಯಾವಾಗ ದರ್ಶನ್ ಅವರು ಇವತ್ತು ಬೆಳಿಗ್ಗೆ 9 ಗಂಟೆ ನಂತರದಲ್ಲಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನುವಂಥ ಮಾಹಿತಿ ಸಿಕ್ತಲ್ಲ, ಅದಾದ ಮೇಲೆ ಜೈಲಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಎರಡೂ ಬದಿಯ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಸಾರ್ವಜನಿಕರ ಓಡಾಟಕ್ಕೆ ಸಂಪೂರ್ಣವಾಗಿ ನಿಷೇಧವನ್ನು ಹೇರಲಾಗಿತ್ತು. ಆದರೆ ದರ್ಶನ್ ಅವರು ಮಾರ್ಗ ಮಧ್ಯೆ ಬರ್ತಾರೆ ಅನ್ನುವಂಥ ಮಾಹಿತಿ ಸಿಕ್ಕ ನಂತರದಲ್ಲಿ ಅವರ ಒಂದಿಷ್ಟು ಹುಚ್ಚು ಅಭಿಮಾನಿಗಳು, ಖಂಡಿತವಾಗಿ ಇದನ್ನು ಹೇಳಬೇಕು, ಯಾಕಂದ್ರೆ ಅವರನ್ನು ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರನ್ನ ಜೈಲಿಗೆ ಕರೆದುಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ರಸ್ತೆ ಮಧ್ಯೆ ಅಲ್ಲಲ್ಲಿ ನೆರೆದಿದ್ರು. ಯಾವಾಗ ದರ್ಶನ್ ಅವರು ಇದ್ದಂಥ ವಾಹನ ಇದೇ ವಾಹನ ಅಂತೇಳಿ ಮಾಧ್ಯಮಗಳಲ್ಲಿ ತೋರಿಸಲಾಗ್ತಿತ್ತು, ಅದನ್ನು ಗಮನಿಸಿಕೊಂಡಂಥ ಅವರ ಅಭಿಮಾನಿಗಳು ಅದೇ ಒಂದು ವೆಹಿಕಲ್ ಮೂವ್ಮೆಂಟ್ ಆದ ತಕ್ಷಣ ಅದೇ ಒಂದು ವೆಹಿಕಲ್ನ ಹಿಂಭಾಗದಲ್ಲಿ ಹಿಂಬಾಲಿಸಿಕೊಂಡು ಓಡೋಡಿ ಬಂದರು. ಅದಾದ್ಮೇಲೆ ದರ್ಶನ್ ಅವರು ಯಾರಿಗೂ ಕೂಡ ಕಾಣ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆ ರೀತಿಯಲ್ಲಿ ಸುತ್ತಲೂ ಕೂಡ ಕರ್ಟನ್ ಹಾಕಿ ಅಂದ್ರೆ ಏನು ಟಿ ವಾಹನ ಇತ್ತು ಅದನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ರು. ಇದೇ ಕಾರಣಕ್ಕೋಸ್ಕರ ಜಮಾವಣೆಗೊಂಡಿದ್ದಂಥ ಅವರ ಅಭಿಮಾನಿಗಳು ಹುಚ್ಚುತನವನ್ನು ಪ್ರದರ್ಶನ ಮಾಡಿದ್ರು. ಆರೋಪಿಯಾಗಿ ಜೈಲಿಗೆ ಕರೆದುಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಸಹಿತ ಡಿ ಬಾಸ್ ಎನ್ನುವಂತ ಘೋಷಣೆಗಳನ್ನ ಕೂಗಿ ಇಲ್ಲಿ ಪೊಲೀಸರಿಗೂ ಕೂಡ ಅಡ್ಡಿಯನ್ನು ಉಂಟು ಮಾಡಿದ್ರೆ ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರಿಗೂ ಕೂಡ ಕೆಲವೊತ್ತು ಸ್ವಲ್ಪ ಕಷ್ಟದ ಪರಿಸ್ಥಿತಿ ಇತ್ತು. ಹೀಗಾಗಿ ತದನಂತರದಲ್ಲಿ ಮತ್ತೊಂದಿಷ್ಟು ಹೆಚ್ಚುವರಿ ಪೊಲೀಸರನ್ನ ಅಲ್ಲಿಗೆ ಸ್ಥಳಕ್ಕೆ ಕರೆಸಿಕೊಂಡು ಅಲ್ಲಿದ್ದಂಥ ದರ್ಶನ್ ಅಭಿಮಾನಿಗಳನ್ನ ಚದುರಿಸುವಲ್ಲಿ ಕೂಡ ಯಶಸ್ವಿ ಆದ್ರು. ಸದ್ಯಕ್ಕೆ ಈಗ ಅಲ್ಲಿರ್ತಕ್ಕಂಥ ಅಭಿಮಾನಿಗಳೆಲ್ಲರೂ ಕೂಡ ಒಂದು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಇನ್ನೂ ಕೂಡ ಜೈಲಿನ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಗೆ ಬ್ಯಾರಿಕೇಡ್ಗಳನ್ನೇನು ಹಾಕಿದ ಯಾವನ್ನು ಕೂಡ ತೆರವು ಮಾಡಿಲ್ಲ. ಆದರೆ ದರ್ಶನ್ ಅವರು ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗ್ತಾರೆ ಅನ್ನುವಂಥ ಮಾಹಿತಿ ಸಿಕ್ಕ ನಂತರದಲ್ಲಿ ಸಾಕಷ್ಟು ಅವರ ಅಭಿಮಾನಿಗಳು ಬಳ್ಳಾರಿ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಬಳ್ಳಾರಿಗೆ ಬಂದಿದ್ರು. ಬಂದ ನಂತರದಲ್ಲಿ ಅವರನ್ನ ಅಂದ್ರೆ ಏನು ವೆಹಿಕಲ್ ಬಂತು, ಆ ವೆಹಿಕಲ್ ಬಂದ ನಂತರ ಹಿಂಬಾಲಿಸ್ಕೊಂಡು ಬಂದು ಇಲ್ಲಿ ಅಂದ್ರೆ ಜೈಲಿನ ಒಳಗಡೆ ಎಂಟ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಹುಚ್ಚುತನವನ್ನು ಕೂಡ ಪ್ರದರ್ಶನ ಮಾಡಿದ್ರು. ಅರವಿಂದ್, ಒಟ್ಟಾರೆ ಇದು ಅಲ್ಲಿನ ಅಭಿಮಾನಿಗಳ ಕತೆ.